ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ಗೆ ಅದ್ದೂರಿಯಾದಂತಹ ಸ್ವಾಗತ ನೀಡಲಾಗಿದೆ. ದೇಶದ 3 ಸೇನಾಪಡೆಗಳಿಂದ ಗೌರವ ವಂದನೆ ಸಲ್ಲಿಸಲಾಗಿದೆ. ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ ಪುಟಿನ್. ಕೆಲವೇ ಹೊತ್ತಿನಲ್ಲಿ ಮೋದಿ ಮತ್ತು ಪುಟಿನ್ ದ್ವಿಪಕ್ಷೀಯ ಚರ್ಚೆ ನಡೆಯುತ್ತೆ. 2 ದಿವಸಗಳ ಕಾಲದ ಭಾರತ ಪ್ರವಾಸದಲ್ಲಿರುವಂತಹ ಪುಟಿನ್ಗೆ ಭಾರತ ಅದ್ಭುತವಾದಂತಹ ಸ್ವಾಗತವನ್ನು ಕೋರಿದೆ. ನಿನ್ನೆ ಸಂಜೆ ಭಾರತಕ್ಕೆ ಬಂದಿರುವಂತಹ ಪುಟಿನ್ ಒಟ್ಟು 2 ದಿವಸಗಳ ಕಾಲ ಭಾರತದಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಮಹತ್ವದಾದಂತಹ ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ರಾಷ್ಟ್ರಪತಿ ಭವನಕ್ಕೆ ಪುಟಿನ್ ಅವರು ಬಂದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪುಟಿನ್ ಅವರನ್ನ ಸ್ವಾಗತ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುವಂತಹ ಕೆಲಸವನ್ನ ಒಟ್ಟು 3 ಸೇನೆಯಿಂದ ಮಾಡಲಾಗುತ್ತೆ. ಗಾರ್ಡ್ ಆಫ್ ಆನರ್. ಅದಾದ ಮೇಲೆ 3 ಸೇನೆಯಿಂದ ಯಾವಾಗ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ, ಅದಾದ ನಂತರ ಅಲ್ಲಿರುವಂತಹ ಭಾರತದ ಪ್ರಮುಖ ಅಧಿಕಾರಿಗಳು ಮತ್ತು ಸಚಿವರುಗಳಿಗೆ ಪರಿಚಯಿಸುವಂತಹ ಕೆಲಸವನ್ನ ಆರಂಭಿಕವಾಗಿ ದ್ರೌಪದಿ ಮುರ್ಮು ಅವರು ಮಾಡ್ತಾರೆ. ಅದಾದ ಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ ರಷ್ಯಾದ ಅಧಿಕಾರಿಗಳು ಮತ್ತು ಸಚಿವರುಗಳನ್ನು ಪರಿಚಯಿಸುವಂತಹ ಕೆಲಸವನ್ನ ದ್ರೌಪದಿ ಮುರ್ಮು ಅವರಿಗೆ ಮಾಡಿಕೊಡ್ತಾರೆ. ಆ ಮೂಲಕವಾಗಿ 2 ದೇಶಗಳ ಸ್ನೇಹ ಸೌಹಾರ್ದದ ಪ್ರತೀಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಗಾರ್ಡ್ ಆಫ್ ಆನರ್ ತೆಗೆದುಕೊಳ್ಳುವಂತಹ ದೃಶ್ಯಾವಳಿಗಳು. ರಾಷ್ಟ್ರಪತಿ ಭವನದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇವತ್ತು ಬಹಳಷ್ಟು ಪ್ರಮುಖವಾದಂತಹ ಕೆಲವೊಂದು ಒಪ್ಪಂದಗಳಿಗೆ ಭಾರತ ಮತ್ತು ರಷ್ಯಾ ಸಾಕ್ಷಿಯಾಗಲಿದೆ. ಭಾರತ ಮತ್ತು ರಷ್ಯಾದ 23ನೇ ಶೃಂಗಸಭೆಯೂ ಸಹ ಇವತ್ತು ದೆಹಲಿಯಲ್ಲಿ ನಡೆಯುತ್ತೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಅಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತಹ ಇಡೀ ವಿಶ್ವವೇ ಭಾರತ ಮತ್ತು ರಷ್ಯಾದ ಈ ಸ್ನೇಹ ಸಂಬಂಧವನ್ನು ನೋಡ್ತಾ ಇದೆ. ಕಾರಣ ಏನು ಅಂದರೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದಿರತಕ್ಕಂತಹ ಯುದ್ಧದ ಸಂದರ್ಭದಲ್ಲಿ ಇಡೀ ವಿಶ್ವವೇ, ಅದರಲ್ಲೂ ಪ್ರಮುಖವಾಗಿ ಅಮೆರಿಕ, ರಷ್ಯಾದ ಜೊತೆಗೆ ಯಾವುದೇ ಕಾರಣಕ್ಕೂ ವ್ಯಾಪಾರ ವಹಿವಾಟನ್ನು ನಡೆಸಬಾರದು ಅನ್ನಂತಹ ಸಂದರ್ಭದಲ್ಲೂ ಭಾರತ
ರಷ್ಯಾ ಪರವಾಗಿ ನಿಂತ್ಕೊಳ್ಳುತ್ತೆ. ಆ ಮೂಲಕವಾಗಿ ರಷ್ಯಾದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನ ಖರೀದಿ ಮಾಡುವಂತಹ ಕೆಲಸ ಮಾಡುತ್ತೆ. ಇದಕ್ಕೆ ಅಮೆರಿಕ ಕೆಂಡಾಮಂಡಲ ಆಗುತ್ತೆ. 2021 2022 ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ 2025ರವರೆಗೆ ಅತಿ ಹೆಚ್ಚಿನ ತೈಲ ಖರೀದಿಯನ್ನ ಇಡೀ ವಿಶ್ವದಲ್ಲೇ ರಷ್ಯಾದಿಂದ ಭಾರತವೇ ಮಾಡಿರುವಂಥದ್ದು. ಭಾರತಕ್ಕೆ ಇದರಿಂದ ಬಹಳಷ್ಟು ಸಹಕಾರಿಯಾಗುತ್ತೆ. ಕಾರಣ ಏನು ಅಂದ್ರೆ ಕಡಿಮೆ ಬೆಲೆಯಲ್ಲಿ ರಷ್ಯಾ ಭಾರತಕ್ಕೆ ತೈಲವನ್ನು ಸರಬರಾಜು ಮಾಡುತ್ತೆ, ರಫ್ತನ್ನ ಮಾಡುತ್ತೆ. ಆ ಕಾರಣಕ್ಕಾಗಿ ಭಾರತಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಆದರೆ ಇದನ್ನ ತೀವ್ರವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸ್ತಾರೆ. ಅದಾದ ಮೇಲೆ ಭಾರತದ ಮೇಲೆ ತೆರಿಗೆ ದಾಳಿಯನ್ನ ಮಾಡೋದಕ್ಕೂ ಮುಂದಾಗ್ತಾರೆ. ಆದರೆ ಅದು ಯಾವುದಕ್ಕೂ ಸಹ ಭಾರತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಾದ ಮೇಲೆ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತಾ ಇರುವಂತಹ ಆಪರೇಷನ್ ಸಿಂಧೂರಿನ ಸಂದರ್ಭದಲ್ಲಿ ಭಾರತ S-400 ಏನು ಬಳಕೆಯನ್ನ ಮಾಡಿಕೊಂಡು ಇಡೀ ದೇಶವನ್ನ ಕಾಪಾಡ್ತಲ್ಲ, ಅದನ್ನ ಕೊಟ್ಟಿರುವಂಥದ್ದು ಇದೇ ಮಿತ್ರ ರಾಷ್ಟ್ರ ರಷ್ಯಾ. ಭಾರತ ಮತ್ತು ರಷ್ಯಾ ಸಂಬಂಧ ಇತ್ತೀಚಿನ ವರ್ಷಗಳದಲ್ಲ, 1965, 1971, ಅದರಲ್ಲೂ ಸ್ಪೆಷಲಿ 1971ರ ಬಾಂಗ್ಲಾ ವಿಮೋಚನೆಯ ಸಂದರ್ಭದ ವಿಚಾರಗಳನ್ನು ಹೇಳಲೇಬೇಕು. ಕಾರಣ ಏನು ಅಂದ್ರೆ ಭಾರತ ಬಾಂಗ್ಲಾ ವಿಮೋಚನೆಯಲ್ಲಿ ನೇರವಾದಂತಹ ಪಾರ್ಟಿಸಿಪೆಂಟ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ 8 ಯುದ್ಧ ನೌಕೆಗಳನ್ನ ಅಮೆರಿಕ ಸಮುದ್ರದಲ್ಲಿ ತಂದು ನಿಲ್ಲಿಸುತ್ತೆ. ಒಂದು ವೇಳೆ ನೀವೇನಾದ್ರೂ ಬಾಂಗ್ಲಾದೇಶ ವಿಮೋಚನೆಯಲ್ಲಿ ಭಾಗಿಯಾಗಿದ್ದೇ ಆದ್ರೆ ನೇರವಾಗಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತೀವಿ ಅಂತ 8 ಯುದ್ಧ ವಿಮಾನ 8 ಯುದ್ಧ ನೌಕೆಗಳನ್ನು ತಂದು ನಿಲ್ಲಿಸುತ್ತೆ ಸಮುದ್ರದ ತಟದಲ್ಲಿ. ಆಗ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಇದೇ ರಷ್ಯಾ. ಅಪ್ಪಿತಪ್ಪಿ ಏನಾದರೂ ಭಾರತದ ಮೇಲೆ ಅಮೆರಿಕ ದಾಳಿ ಮಾಡಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ನಾವು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಬೇಕಾಗುತ್ತೆ, ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನ ಆ ಸಂದರ್ಭದಲ್ಲಿ ರಷ್ಯಾ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಅಮೆರಿಕ ಯಾವುದೇ ಮುಂದೆ ಹೆಜ್ಜೆ ಇಡೋದಕ್ಕೆ ಹೋಗೋದಿಲ್ಲ. ಭಾರತ ಬಾಂಗ್ಲಾದೇಶದ ವಿಮೋಚನೆಯಲ್ಲಿ ಭಾಗಿಯಾಗಿ ಬಾಂಗ್ಲಾದೇಶವನ್ನ ಅಂದ್ರೆ ಪೂರ್ವ ಪಾಕಿಸ್ತಾನ ಅದನ್ನ ಪ್ರತ್ಯೇಕಿಸಿ ಬಾಂಗ್ಲಾದೇಶವನ್ನ ಸ್ವತಂತ್ರ ದೇಶವಾಗಿ ನಿರ್ಮಾಣ ಮಾಡಿಕೊಡ್ತು. ಅಂತಹ ಸಂದರ್ಭದಲ್ಲೂ ಭಾರತದ ಪರವಾಗಿ ನಿಂತಿರುವಂಥದ್ದು ಇದೇ ಮಿತ್ರ ರಾಷ್ಟ್ರ ರಷ್ಯಾ. ಪ್ರತಿ ಬಾರಿ 1998-99ರ ಸಂದರ್ಭದಲ್ಲಿ ಪೋಖ್ರಾನ್ ಅಣು ಪರೀಕ್ಷೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ಇಡೀ ವಿಶ್ವವೇ ಭಾರತಕ್ಕೆ ಆರ್ಥಿಕ ದಿಗ್ಬಂಧನವನ್ನು ಹಾಕುತ್ತೆ. ಅಣುಶಕ್ತಿ ಟೆಸ್ಟ್ ಮಾಡಿರೋ ಸಲುವಾಗಿ, ಪರಮಾಣು ಟೆಸ್ಟ್ ಮಾಡಿರೋ ಸಲುವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ ಅವಾಗ ಪ್ರಧಾನಿ. ಪೋಖ್ರಾನಲ್ಲಿ ಆಗಿರ್ತಕ್ಕಂತಹ ಆಟಮಿಕ್ ಟೆಸ್ಟ್, ಆ ಸಂದರ್ಭದಲ್ಲಿ ಇಡೀ ವಿಶ್ವವೇ ಆರ್ಥಿಕ ದಿಗ್ಬಂಧನ ಹಾಕಿರುವಂತಹ ಸಂದರ್ಭದಲ್ಲೂ ರಷ್ಯಾ ಭಾರತದ ಪರವಾಗಿ ನಿಲ್ಲುತ್ತೆ. ಭಾರತಕ್ಕೆ ತನ್ನದೇ ಆದಂತಹ ಆಟೋಮಿಕ್ ಪವರ್ ಹೊಂದುವಂತಹ ಎಲ್ಲ ಅರ್ಹತೆ ಇದೆ, ಅದು ಸ್ವತಂತ್ರವಾದಂತಹ ಆಟೋಮಿಕ್ ಕಂಟ್ರಿ ಆಗಬೇಕು ಅಂತ ಪ್ರತಿಪಾದಿಸಿರುವಂತಹ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು ರಷ್ಯಾ. ಹಾಗಾಗಿ ಪ್ರತಿ ಬಾರಿ ಭಾರತದ ಪರವಾಗಿ ನಿಂತು ಇಡೀ ವಿಶ್ವದ ಮುಂದೆ ಸ್ನೇಹ ಸಂಬಂಧವನ್ನ ಪ್ರತಿ ಬಾರಿ ವೃದ್ಧಿಸಿರುವಂಥದ್ದು ಇದೇ ರಷ್ಯಾ. ಈಗ ಅಂತಹ ರಷ್ಯಾದ ಅಧ್ಯಕ್ಷ ಭಾರತಕ್ಕೆ ಬಂದಿದ್ದಾರೆ. ಈ ಬಾರಿಯೂ ಸಹ ವಿಶೇಷವಾದಂತಹ ಒಪ್ಪಂದಗಳಾಗ್ತವೆ. ಯಾವೆಲ್ಲ ಒಪ್ಪಂದಗಳು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿದೆ ಅಂತ ನೋಡ್ತಾ ಹೋದ್ರೆ ಮೊದಲು ಬರುವಂಥದ್ದೇ ಭಾರತಕ್ಕೆ ಈಗಾಗಲೇ ಕೊಡಬೇಕಾಗಿರುವಂತಹ ಇನ್ನೂ 2 S-400 ಮತ್ತು ಅಡ್ವಾನ್ಸ್ ಆಗಿರುವಂತಹ S-500 ಒಪ್ಪಂದ ಇವತ್ತು ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಭಾರತದ ಮೇಲೆ ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಾಗ ಏರ್ ಡಿಫೆನ್ಸ್ ಅಲ್ಲಿ ಅದ್ಭುತವಾದಂತಹ ಕ್ಷಮತೆಯನ್ನು ತೋರಿಸಿರುವಂತಹ S-400 ಒಟ್ಟು 5 ಒಪ್ಪಂದಗಳಾಗಿದ್ವು ರಷ್ಯಾದಿಂದ ಭಾರತಕ್ಕೆ ಬರೋದಕ್ಕೆ. ಅದರಲ್ಲಿ 3 ಬಂದಿದ್ದಾವೆ. ಇನ್ನೂ 2 ಒಪ್ಪಂದಗಳ ಪ್ರಕಾರ ಕೊಡಬೇಕು, ಅದನ್ನು ಆದಷ್ಟು ಬೇಗ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇವತ್ತು ಭಾರತ ಇಡಲಿದೆ. ಅದರ ಜೊತೆಗೆ S-500 S-400ಗಿಂತ ಅಡ್ವಾನ್ಸ್ ವರ್ಷನ್, ಆ ಒಂದು ವರ್ಷನ್ಗೂ ಸಹ ಇವತ್ತು ಒಪ್ಪಂದ ಆಗುವಂತಹ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಚಾರ, 5th ಜನರೇಷನ್ ಫೈಟರ್ ಜೆಟ್ಗಳು
ಈಗಾಗಲೇ ಅಮೆರಿಕ ಮತ್ತೆ ರಷ್ಯಾ ಬಳಿ ಇದ್ದಾವೆ. ನಾವು ಅಮೆರಿಕದ F ಸೀರೀಸ್ ಫೈಟರ್ ಜೆಟ್ಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ರಷ್ಯಾ ತನ್ನ 5th ಜನರೇಷನ್ ಫೈಟರ್ ಜೆಟ್ ಸುಖೋಯ್ 57 ಅದನ್ನ ಭಾರತಕ್ಕೆ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ರೆ ಬೆಂಗಳೂರಲ್ಲಿ ನಡೆದಿರ್ತಕ್ಕಂತಹ ಏರ್ ಶೋ ಆಯಿತು. ಒಂದು ಮಾಹಿತಿನ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಆ ಸಂದರ್ಭದಲ್ಲಿ ರಷ್ಯಾ ಮತ್ತೆ ಅಮೆರಿಕ ಎರಡೂ ತನ್ನ 5th ಜನರೇಷನ್ ಫೈಟರ್ ಜೆಟ್ಗಳನ್ನ ಬೆಂಗಳೂರಿನ ಏರ್ ಶೋ ಅಲ್ಲಿ ತೆಗೆದುಕೊಂಡು ಬಂದಿತ್ತು. ಯಾಕಂದ್ರೆ ಭಾರತಕ್ಕೆ ಅಮೆರಿಕಾವೂ ಸಹ 5th ಜನರೇಷನ್ ಮಾರಾಟ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ, ರಷ್ಯಾವೂ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಅದರ ಪ್ರದರ್ಶನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಅಮೆರಿಕ ಮಾರಾಟ ಮಾಡೋದಕ್ಕೆ ಮಾತ್ರ ನಿರ್ಧಾರವಾಗಿದೆ, ಯಾವುದಕ್ಕೆ ತಂತ್ರಾಂಶವನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆದ್ರೆ ರಷ್ಯಾ ತನ್ನ ಡಿಫೆನ್ಸ್ ತಂತ್ರಾಂಶಗಳನ್ನ, ಅಂದ್ರೆ ಆ ವಿಮಾನಕ್ಕೆ ಸಂಬಂಧಪಟ್ಟಂತಹ ತಂತ್ರಾಂಶಗಳನ್ನು ಸಹ ಭಾರತದ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದೆ. ಹಾಗಾಗಿ ಇವತ್ತಿನ ಶೃಂಗಸಭೆ ಏನಿದೆ ಅಲ್ಲ, ಅಲ್ಲಿ ಸುಖೋಯ್ 57 5th ಜನರೇಷನ್ ಫೈಟರ್ ಜೆಟ್ ಖರೀದಿ ಮಾಡೋದಕ್ಕೆ ಭಾರತ ಇವತ್ತಿನ ಒಪ್ಪಂದದಲ್ಲಿ ಸಹಿ ಹಾಕುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಡೀ ವಿಶ್ವವೇ ಯಾಕೆ ಭಾರತ ಮತ್ತು ರಷ್ಯಾದ ಈ ಸ್ನೇಹ ಸಂಬಂಧದ ಇವತ್ತಿನ ಸಭೆಯತ್ತ ನೋಡ್ತಾ ಇದೆ ಅಂದ್ರೆ, ಬಿಕಾಸ್ ಆಫ್ ದಿಸ್. ಮುಂದಿನ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ 5th ಜನರೇಷನ್ ಫೈಟರ್ ಜೆಟ್ಗಳ ಅವಶ್ಯಕತೆ ತುಂಬಾ ಇದೆ ಭಾರತಕ್ಕೆ. ಈಗಾಗಲೇ ಪಾಕಿಸ್ತಾನಕ್ಕೆ 5th ಜನರೇಷನ್ 4.5 ಜನರೇಷನ್ ಯುದ್ಧ ವಿಮಾನಗಳನ್ನ ಅಮೆರಿಕ ಕೊಟ್ಟಿದೆ. ಅದು ಇನ್ನೇನು ಡೆಲಿವರಿ ಆಗಬೇಕು, 2026 ಸಂದರ್ಭದಲ್ಲಿ ಆಗುತ್ತೆ ಅನ್ನುವಂಥದ್ದಿದೆ. ಅದಕ್ಕಿಂತ ಮುಂಚಿತವಾಗಿ ಭಾರತವೂ ಸಹ 5th ಜನರೇಷನ್ ವಿಮಾನಗಳನ್ನು ಖರೀದಿ ಮಾಡಿಕೊಳ್ಳೋದಕ್ಕೆ ಇವತ್ತಿನ ಸಭೆ ಬಹಳಷ್ಟು ಇಂಪಾರ್ಟೆಂಟ್. ಇನ್ನು ಭಾರತ ಪಾಕಿಸ್ತಾನದ ಆಪರೇಷನ್ ಸಿಂಧೂರ್ ವೇಳೆ ನಾವೆಲ್ಲರೂ ಹತ್ರ ಚರ್ಚೆ ಆಗಿರುವಂಥದ್ದು, ಇಡೀ ವಿಶ್ವವೇ ಭಾರತದ ತಿರುಗಿ ನೋಡಿರುವಂತಹ ಒಂದು ಮಿಸೈಲ್ ಅಂದ್ರೆ ಅದು ಬ್ರಹ್ಮೋಸ್. ಆ ಬ್ರಹ್ಮೋಸ್ ಮಿಸೈಲ್ ಏನಿತ್ತಲ್ಲ, ಅದನ್ನ ಡೆವಲಪ್ ಮಾಡಿರುವಂಥದ್ದು ಭಾರತ ಮತ್ತು ರಷ್ಯಾ ಎರಡೂ ದೇಶಗಳ ಒಟ್ಟಾಗಿ ಸೇರಿಸಿ ಬ್ರಹ್ಮೋಸ್ ಮಿಸೈಲ್ಸ್ ಅನ್ನ ರೆಡಿ ಮಾಡಿದಾವೆ. ಇವತ್ತು ಕ್ಷಣಮಾರ್ಥದಲ್ಲಿ 500ರಿಂದ 800 ಕಿಲೋಮೀಟರ್ ರೇಂಜ್ ಏನಾದರೂ ರೀಚ್ ಆಗುತ್ತೆ ಬ್ರಹ್ಮೋಸ್. ಯಾವುದೇ ರಡಾರ್ಗೂ ರೀಚ್ ಆಗೋದಿಲ್ಲ, ಯಾವುದೇ ರಡಾರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಎದುರಾಳಿಗಳ ಗುಂಡಿನ ಸಂಪೂರ್ಣವಾಗಿ ನಿರ್ನಾಮವನ್ನ ಮಾಡುತ್ತೆ. ಅಂದ್ರೆ ಅದು ಬ್ರಹ್ಮೋಸ್. ಆ ಬ್ರಹ್ಮೋಸ್ ನಿರ್ಮಾಣ ಮಾಡಿರುವಂಥದ್ದು ಭಾರತ ಮತ್ತು ರಷ್ಯಾ ದೇಶಗಳು ಎರಡು ಒಟ್ಟಾಗಿ ನಿರ್ಮಾಣ ಮಾಡಿರುವಂತಹ ಬ್ರಹ್ಮೋಸ್. ಅದರ ಜೊತೆಗೆ ಈಗ ಸುಖೋಯ್ 57 ತಂತ್ರಜ್ಞಾನವನ್ನ ಕರ್ನಾಟಕದಲ್ಲಿರುವಂತಹ ಬೆಂಗಳೂರಿನ HAL ಭಾರತ ಸರ್ಕಾರದ ಅಂಗಸಂಸ್ಥೆಯಾಗಿರುವಂತಹ HAL ಅದಕ್ಕೆ ತಂತ್ರಜ್ಞಾನವನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಇದು ಒಂದು ರೀತಿಯಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ಇರುವಂತಹ ಮತ್ತೊಂದು ಸ್ನೇಹ ಸಂಬಂಧಕ್ಕೆ ಸಾಕ್ಷಿಯಾಗಲಿದೆ ಇವತ್ತಿನ ಈ ಒಂದು ಭೇಟಿ. ದೆಹಲಿಯ ಹೈದರಾಬಾದ್ ಭವನದಲ್ಲಿ ನಡೆಯುತ್ತೆ ಸಭೆ. ಆ ಸಭೆಯಲ್ಲಿ ಕೇವಲ ಯುದ್ಧ ವಿಮಾನಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ, ಅಥವಾ ಯುದ್ಧದ ಉಪಕರಣಗಳಿಗೆ ಮಾತ್ರ ಸೀಮಿತ ಆಗಿರೋದಲ್ಲ, ಮಿಲಿಟರಿ ಕಾರ್ಯಾಚರಣೆಗೆ ಮಾತ್ರ ಸೀಮಿತ ಆಗಿರುವಂತಹ ಒಪ್ಪಂದಗಳಾಗುವುದಿಲ್ಲ. ಅದರ ಜೊತೆಗೆ ವ್ಯಾಪಾರ ಒಪ್ಪಂದಗಳು, ಸ್ಪೆಷಲಿ ನಾಗರಿಕ ಪರಮಾಣು ಒಪ್ಪಂದಗಳಾಗುತ್ತೆ. ಇವತ್ತು ನಾಗರಿಕ ಪರಮಾಣು ಒಪ್ಪಂದ, ಆಟೋಮಿಕ್ ಎನರ್ಜಿ, ಆ ಒಂದು ಒಪ್ಪಂದಗಳು ಸಹ ಇವತ್ತಿನ ಸಭೆಯಲ್ಲಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮುಕ್ತವಾದಂತಹ ವ್ಯಾಪಾರ ಒಪ್ಪಂದಗಳು. ಒಂದು ಕಡೆಗೆ ಅಮೆರಿಕ ನಿರಂತರವಾದಂತಹ ತೆರಿಗೆ ಹೇರುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಭಾರತ ಎಷ್ಟೇ ಭಯಪಡಿಸುವಂತಹ ಕೆಲಸವನ್ನ ಅಮೆರಿಕ ಮಾಡಿದ್ರು, ಒತ್ತಡ ತಂತ್ರಗಳನ್ನು ರೂಪಿಸಿದ್ರು, ಭಾರತ ಮಾತ್ರ ಯಾವುದೇ ಕಾರಣಕ್ಕೂ ರಷ್ಯಾ ಜೊತೆಗೆ ತನ್ನ ಸ್ನೇಹ ಸಂಬಂಧವನ್ನ ಕಡಿದುಕೊಳ್ಳೇ ಇಲ್ಲ. ಯಾವ ಮಟ್ಟಿಗೆ ಭಾರತದ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ನಿರಂತರವಾಗಿ ಹೇರುವಂತಹ ಕೆಲಸವನ್ನ ಟ್ರಂಪ್ ಮಾಡಿದ್ರು. ಆದರೂ ಯಾವುದೇ ಕಾರಣಕ್ಕೂ ಭಾರತ ಒಪ್ಕೊಳ್ಳಿಲ್ಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.